ದಾಂಪತ್ಯ ಜೀವನಕ್ಕೆ ವಿದಾಯ ಹಾಡಿದ ನಟಿಯರು. ಮದುವೆ ಮುರಿದುಕೊಳ್ಳಲು ಕಾರಣವಾದ್ರೂ ಏನಿರಬಹುದು? ಹೌದು, ಮಾನಸಿಕ ಕಿರುಕುಳ ದೌರ್ಜನ್ಯದಿಂದ ಮೊದಲ ಮದುವೆಯನ್ನ ಮುರಿದುಕೊಂಡ ನಟಿಯರಿವರು. ಮದುವೆ ಎಂಬುದು ವೈಯಕ್ತಿಕ ವಿಷಯವಾಗಿದ್ದು ಎಲ್ಲರಿಗೂ ತಮ್ಮ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣ ಸ್ವತಂತ್ರವಿರುತ್ತದೆ. ಕೆಲವೊಮ್ಮೆ ಕುಟುಂಬಸ್ಥರೇ ನೋಡಿ ಮದುವೆ ಮಾಡಿದ್ರೂ ಕಾರಣಾಂತರಗಳಿಂದ ಆ ಮದುವೆ ಮುರಿದು ಬೀಳುತ್ತದೆ. ಇನ್ನು ಕೆಲವೊಮ್ಮೆ ಪ್ರೀತಿಸಿ ಮದುವೆ ಆದ ಜೋಡಿಗಳ ಮದುವೆ ಕೂಡ ಮುರಿದು ಬೀಳುತ್ತವೆ. ಇತ್ತೀಚಿನ ದಿನದಲ್ಲಂತೂ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇಲ್ಲಿ ಮಾನಸಿಕ ಕಿರುಕುಳ ಮತ್ತು ದೌರ್ಜನ್ಯದಿಂದ ಮೊದಲ ಮದುವೆಯನ್ನ ಮುರಿದುಕೊಂಡ ನಟಿಯರು ಯಾರು ಎಂಬುದನ್ನ ತಿಳಿಸುತ್ತೇವೆ ನೋಡಿ. ಪದ್ಮಜಾ ರಾವ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕುಸುಮ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿರುವ ಪದ್ಮಜಾ ರಾವ್ ಕುಟುಂಬಸ್ಥರ ಆಸೆಯಂತೆ ತಮ್ಮ 19ನೆಯ ವಯಸ್ಸಿಗೆ ಮದುವೆಯಾದ್ರು. ಆದ್ರೆ ಈ ಮದುವೆಯಿಂದ ಅವರಿಗೆ ಸ್ವತಂತ್ರ ಸಿಗಲಿಲ್ಲ. ಹೀಗಾಗಿ ಅವರು ಮೊದಲ ಪತಿಯಿಂದ ಡಿವೋರ್ಸ್ ಪಡೆದರು. ಈ ವೇಳೆ ಪದ್ಮಜಾ ರಾವ್ 2 ವರ್ಷದ ಗಂಡು ಮಗುವಿನ ತಾಯಿಯಾಗಿದ್ರು. ಪ್ರೇಮ. ಒಂದು ಕಾಲದಲ್ಲಿ ಕನ್ನಡದ ಸ್ಟಾರ್ ನಟಿಯಾಗಿದ್ದ ಪ್ರೇಮ 2006ರಲ್ಲಿ ಜೀವನ್ ಅಪ್ಪಚ್ಚು ಎಂಬುವರನ್ನ ಮದುವೆಯಾಗಿದ್ರು. ಇವರಿಗೂ ಕೂಡ ಈ ಮದುವೆಯಿಂದ ಸ್ವತಂತ್ರವೇ ಇಲ್ಲದಂತಾಗಿತ್ತು. ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡೆ ಅಂತ ಅನಿಸಿತ್ತು. 2016ರಲ್ಲಿ ತಮ್ಮ 10 ವರ್ಷದ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಿ ಪರಸ್ಪರ ಒಪ್ಪಿಗೆಯಿಂದ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಪಡೆದರು. ಸುಧಾರಾಣಿ. ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ನಟಿ ಸುಧಾರಾಣಿ ನಟನಿಗೆ ಗುಡ್ ಬೈ ಹೇಳಿ 1996ರಲ್ಲಿ ಮದುವೆ ಆಗಿ ಅಮೆರಿಕ ಸೇರಿದ್ರು. ಆದ್ರೆ ಅವರಿಗೆ ಮೊದಲ ಪತಿಯಿಂದ ದಾಂಪತ್ಯ ಜೀವನದಲ್ಲಿ ಸುಖ ಸಿಗ್ಲೇ ಇಲ್ಲ. ಬದಲಾಗಿ ಪತಿಯಿಂದ ಅವರಿಗೆ ಪ್ರಾಣ ಬೆದರಿಕೆ ಕೂಡ ಇತ್ತು. ಅಷ್ಟೇ ಅಲ್ಲದೆ ಚಿತ್ರಹಿಂಸೆ ಕೂಡ ನೀಡ್ತಾ ಇದ್ರಂತೆ. 1998ರಲ್ಲಿ ಅಮೆರಿಕಾದಲ್ಲಿ ಈ ಎಲ್ಲ ಕಾರಣದಿಂದ ವಿಚ್ಛೇದನ ಪಡೆದುಕೊಂಡು ಭಾರತಕ್ಕೆ ಮರಳಿ ತಮ್ಮ ಹೊಸ ಜೀವನವನ್ನ ಆರಂಭಿಸಿದ್ರು. ನಂತರ ತಮ್ಮ ಕುಟುಂಬಕ್ಕೆ ತೀರಾ ಆಪ್ತವಾಗಿದ್ದ, ತಮಗೆ ಮಾನಸಿಕವಾಗಿ ಧೈರ್ಯ ತುಂಬಿದ ಗೋವರ್ಧನ್ ಎಂಬುವರನ್ನ ಮದುವೆ ಆಗಿ ಹೊಸ ಜೀವನ ಆರಂಭಿಸಿದ್ರು. ಸರಿತಾ. ನಟಿ ಸರಿತಾ ಅವರು ಮೊದಲು ವೆಂಕಟ ಸುಬ್ಬಯ್ಯ ಎಂಬುವರನ್ನ ಮದುವೆ ಆಗಿದ್ರು. ಇವರಿಬ್ಬರ ಮಧ್ಯ ಬರೋಬ್ಬರಿ 20 ವರ್ಷಗಳ ವಯಸ್ಸಿನ ಅಂತರವಿತ್ತು. ಅದಷ್ಟೇ ಅಲ್ಲದೆ ಇವರ ದಾಂಪತ್ಯ ಜೀವನದಲ್ಲಿ ಹಲವಾರು ಏರುಪೇರುಗಳು ಇದ್ದ ಕಾರಣವಾಗಿ ಇವರು ತಮ್ಮ ದಾಂಪತ್ಯ ಜೀವನದಿಂದ ವಿಚ್ಛೇದನ ತೆಗೆದುಕೊಂಡು ಬೇರೆಯಾದರು. ಅನಂತರ ಮುಕೇಶ್ ಎಂಬುವರ ಜೊತೆಗೆ ಸರಿತಾ 2ನೆಯ ಮದುವೆಯಾದರು. ಅವರ ಕಿರುಕುಳದಿಂದ ನೊಂದ ಸರಿತಾ 2ನೇ ಮದುವೆಯಿಂದ ಕೂಡ ದೂರ ಆದರು. ರಚಿತಾ ಮಹಾಲಕ್ಷ್ಮಿ. ಕನ್ನಡದ ಅನೇಕ ಧಾರಾವಾಹಿಗಳು ಸೇರಿದಂತೆ ಸಿನಿಮಾದಲ್ಲಿಯೂ ಬಣ್ಣ ಹಚ್ಚಿರುವ ನಟಿ ರಚಿತಾ ಮಹಾಲಕ್ಷ್ಮಿ ಕೂಡ ಪತಿಯಿಂದ ದೂರವಾಗಿದ್ದಾರೆ. ಇದಕ್ಕೆ ಕಾರಣ ನನ್ನ ಗಂಡ ನನಗೆ ಅಸಭ್ಯವಾಗಿ ಮೆಸೇಜ್ ಕಳಿಸುತ್ತಿದ್ದ. ಅಷ್ಟೇ ಅಲ್ಲದೆ ಹಲವು ಬಾರಿ ಬೆದರಿಕೆ ಕರೆ ಕೂಡ ಮಾಡುತ್ತಿದ್ದ. ಸ್ವ ಇಚ್ಛೆಯಿಂದ ರಚಿತಾ ಮಹಾಲಕ್ಷ್ಮಿ ವಿಚ್ಛೇದನ ತೆಗೆದುಕೊಂಡಿದ್ದಾರೆ.